ಮುಳ್ಚುಚ್ಚಿರೋದವೆಲ್ಲ ಯಾವುದು ಸಣ್ಣ ಸಣ್ಣದು ಕಂಫರ್ಟ್ ಮಾಡ್ತಾ ಇದ್ದೀನಿ ಅಷ್ಟೆ. ಅದು ಕಣ್ಣಿಗೆ ಏನೋ ಆಗಿರತ್ತಾನ ಒಟ್ಟು. ಏನಪ್ಪೇ ಬ್ಲ್ಯಾಕ್ ಕಲರ್ ಮುಳ್ಚುಚ್ಚಿದೆ ಅನ್ಸುತ್ತೆ ನೋಡು. ಎಂತ ಇಲ್ಲ, ಅವೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಎಲ್ಲಿ ತೋರಿಸಿ ಏನಾಗೈತೆ ನೋಡೋಣ. ಏನಾಗೈತೆ? ತಡಿ ಬಾಯ್ಲಿ. ಇದು ಸ್ಪೇ ಬೇರೆ ಆಗಿದೆ ಇದಕ್ಕೆ, ಅಂದರೆ ಆಪ್ರೇಷನ್ ಮಾಡಿದ್ದಾರೆ ಮರಿ ಹಾಕ್ದಂಗೆ. ಕಿವಿ ಕಟ್ ಮಾಡಿದ್ದಾರೆ ನೋಡು. ಈ ಥರ ಕಿವಿ ಕಟ್ಟಾಗಿದೆ ಅಂದರೆ ಆಪ್ರೇಷನ್ ಮಾಡಿರ್ತಾರೆ. ಸರಿ ಸರಿ, ಪೇಯ್ನ್ ಇದೆ ಇದಕ್ಕೆ. ಅಷ್ಟೇ ಬಿಡು, ಇದೇ ಕೆಲಸನ ನಾಡಿದ್ದು ಒಂದ್ಸತಿ ಮಾಡೋಣ ಆಯಿತಾ. ಕಮ್ಮಿ ಆಗಿದ್ರೆ ಬೇಡ, ಇನ್ನೊಂದು ಸ್ವಲ್ಪ ಕಮ್ಮಿ ಆಗಿಲ್ಲ ಅಂದರೆ ಇದೇ ಕೆಲಸ ಮಾಡೋಣ ಅಷ್ಟೆ. ಹಾಲು ಹಾಕಿದ್ರಲ್ಲ, ಅದ್ರಲ್ಲಿ ಹಾಲಿತ್ತಲ್ಲ ಫಸ್ಟ್. ಹಾಲಿತ್ತು ಅದ್ರ ಚಲ್ಲದ್ನಲ್ಲ. ಅದು ಮರಿಗೆ ಇದಾಗಿದೆ, ಹೋಗುತ್ತಲ್ಲ. ಏನಿಲ್ಲ ತಡೀರೋಣ, ಒಂದು ಇಂಜೆಕ್ಷನ್ ಕೊಟ್ಬಿಡ್ತೀನಿ ತಡ್ರೋಣ. ಒಂದೇ ಒಂದು ಇಂಜೆಕ್ಷನ್ ಕೊಡ್ತೀನಿ, ಆಗುತ್ತೆ. ಸೊ ಇದಕ್ಕೆ ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಿದೆ, ನೆನ್ನೆ ರಾತ್ರಿ ಆಗಿದೆ ಅಂತ. ಇವಾಗ ಫೋನ್ ಮಾಡಿದ್ರು, ಬಂದಿದ್ದೆ. ಅದ್ರ ಅಮ್ಮ ಬಿಡ್ತಿರ್ಲಿಲ್ಲ. ಅಂದರೆ 2 ಮರಿ ಅಲ್ವಾ, 2ಕ್ಕೆ ಆಕ್ಸಿಡೆಂಟ್ ಆಗಿತ್ತು. ಅದು ಒಂದು ಸತ್ತೋಯ್ತು, ಈಗ ಇನ್ನೊಂದಿದೆ. ಅದು ಇನ್ನೊಂದು ಆಟಾಡ್ಕೊಂಡಿದೆ ಆರಾಮಾಗಿ, ಅದಕ್ಕೇನಾಗಿಲ್ಲ ಅನಿಸುತ್ತೆ. ಈಗ ಕಾಣಿಸ್ತಿದೆಯಲ್ಲ ಗಾಯ. ನೆನ್ನೆ ರಾತ್ರಿ 11:15 ಅಣ್ಣ ಮಾಡ್ಕೊಂಬಂದಿದ್ದು. ಫುಲ್ಲು ನಾನೇ ಕಿಂಗು ಏರಿಯಾಗೆ ಅಂತ ಹೋಗಿ ಒಂದಷ್ಟು ಜನರ ಹತ್ರ ಕಿತ್ತಾಡಿ ನಾಯಿಗಳ ಹತ್ರ ಕಚ್ಚಿಸ್ಕೊಂಡು ಬಂದೆ. ನಾನು ಮಲಗಿದ್ದೆ, ಎದ್ದು ಬಂದು ಮೆಡಿಕೇಶನ್ಸ್ ಹಾಕಿ ಹೋಗಿ ಮತ್ತೆ ಮಲ್ಕೊಂಡೆ. ಇವಾಗ ಡ್ರೈ ಆಗಿದ್ದೆ. ಬರಲಿ ಅಲ್ಲೇ ಅಲ್ಲೇ ಹಗ್ಗ ಈಗ ಇದ್ರೆ ಎತ್ಬಿಡ್ಬೋದು. ಅಲ್ಲ ಎತ್ತಲ್ಲಿ ಹಾಕ್ತೀವಿ. ಕಚ್ಚಿದ್ರೆ ಏನು ಮಾಡ್ತೀಯೋ? ಲೇ ಹುಷಾರು. ಸೊ ಗೊತ್ತು ನನಗೆ ವ್ಲಾಗ್ ಸ್ವಲ್ಪ ಲೇಟ್ ಆಗ್ತದೆ, ತುಂಬ ಲೇಟ್ ಆಗ್ತಾ ಇದೆ, ನಂಗೆ ಗೊತ್ತಾಗ್ತದೆ. ವೀಡಿಯೋಸ್ ಎಲ್ಲ ಇದೆ, ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ ಅಷ್ಟೇ. ಸೊ ನೋಡಿದ್ರಿ ಅಲ್ಲ, ಫಸ್ಟ್ ವಿಡಿಯೋ ಇಸ್ ಆಲ್ ಅಬೌಟ್ ಒಂದು ನಾಯಿಗೆ ಕಣ್ಣಿಗೆ ಏಟಾಗಿತ್ತು. ಸೊ ಟ್ಯಾಬ್ಲೆಟ್ಸ್ ಅವತ್ತೇ ಹಾಕಿದ್ವಿ, ಇಟ್ಸ್ ಕಂಪ್ಲೀಟ್ಲಿ ಫೈನ್ ನಾವು. ಆ್ಯಂಡ್ ಸೆಕೆಂಡ್ ವಿಡಿಯೋದಲ್ಲಿ ಆಕ್ಸಿಡೆಂಟ್ ಕೇಸು, ಅದು ಕೂಡ ಟ್ರೀಟ್ ಆಗಿದೆ. ಆ್ಯಂಡ್ ಲಾಸ್ಟ್ ವಿಡಿಯೋಗೆ ಬಂದರೆ ಆ್ಯಕ್ಚುಲಿ ನಮ್ಮ ಸ್ಕೂಲ್ ಮಕ್ಕಳು ಕಾಲ್ ಮಾಡಿದ್ದಿದ್ದು. ರಾತ್ರಿಯಿಂದ ಒಂದು ನಾಯಿ ಚರಂಡಿಗೆ ಬಿದ್ದಿದೆ ಅಂತ ಫೋನ್ ಮಾಡಿದರು. ಸೊ ಹೋಗಿ ಎತ್ತಿ ಮೆಡಿಕೇಷನ್ಸ್ ಎಲ್ಲ ಕೊಟ್ವಿ. ಅದು ರಾತ್ರಿ ಎಲ್ಲ ಮಳೆ ಬೇರೆ ಬಂದಿತ್ತು. ಸೊ ಹಾಗಾಗಿ ಯಾರ ಗಮನಕ್ಕೂ ಬಂದಿರಲಿಲ್ಲ. ಬೆಳಗ್ಗೆ ನಮ್ಮ ಹುಡುಗರು ಫೋನ್ ಮಾಡಿದರು. ಸೊ ಹಾಗಾಗಿ ಸಿವಿಯರ್ ಬಾಡಿ ಟೆಂಪ್ರೇಚರ್ ಲೋ ಆಗಿ ಅದು ಬೆಳಗ್ಗೆನೇ ಸತ್ತೋಯ್ತು. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರುತ್ತೆ. ವೀಡಿಯೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಗುರು, ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ ಅಷ್ಟೇ. ರೆಸ್ಕ್ಯೂಸು, ರ್ಯಾಪು ಎಲ್ಲದರಲ್ಲೂ ಬ್ಯುಸಿ ಇದ್ದೀನಿ. ಸೊ ದಯವಿಟ್ಟು ಇನ್ನು ಮುಂಚೆ ಹೇಗೆ ಸಪೋರ್ಟ್ ಮಾಡಿದ್ರು ಅದೇ ಥರ ಸಪೋರ್ಟ್ ಮಾಡಿ. ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.